ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮದುವೆ ಆಗಿ 3 ತಿಂಗಳಿಗೆ ಸಾಕಾಯ್ತಾ ಸಂಸಾರ. ಪ್ರೀತಿಸಿ ಮದುವೆ ಮಾಡಿಕೊಂಡವಳ ಬಾಳಲ್ಲಿ ಬಿರುಗಾಳಿ. ಲವ್ ಸೆಕ್ಸ್ ದೋಖಾ ಮಾಡಿ ಹೋದ್ನ ಯುವಕ ಅನ್ನೋ ಪ್ರಶ್ನೆ. ಗಂಡನಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಹಿಳೆ. ಪ್ರೀತಿಸಿ ಮದುವೆ ಆದವನು 3 ತಿಂಗಳಿಗೆ ಜೂಟಾಗ್ಬಿಟ್ಟಿದ್ದಾನೆ. ಕುಣಿಗಲ್ ಮೂಲದ ಮಹಿಳೆಯ ಕಣ್ಣೀರಿನ ಕಥೆ ಇದು. 3 ತಿಂಗಳು. ಫಸ್ಟಿಗೆ ಲವ್ವು, ಆಮೇಲೆ ಮದುವೆ, ಗರ್ಭಿಣಿ. ಇದೀಗ ಕಾಣಿಸ್ತಾನೆ ಇಲ್ಲ, ಜೂಟಾಗ್ಬಿಟ್ಟಿದ್ದಾನೆ. 3 ತಿಂಗಳಿಗೆ ಜೂಟಾಗಿರೋದು. ಪಾಪ ಮಹಿಳೆ ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಕುಣಿಗಲ್ ಮೂಲದ ಮಹಿಳೆ ಕಣ್ಣೀರಿನ ಕಥೆ ಇದು. ಮೊದಲಿಗೆ ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದಾನೆ. ಕೊನೆಗೆ ಮದ್ವೆನೂ ಆಗಿದ್ದಾನೆ. ಮದ್ವೆ ಆದ್ಮೇಲೆ ಕರೆಕ್ಟ್ ಆಗಿ 3 ತಿಂಗಳಿಗೆ ಜೂಟ್ ಹೇಳ್ಬಿಟ್ಟಿದ್ದಾನೆ. ಲವ್ ಸೆಕ್ಸ್ ಧೋಖಾ ಮಾಡಿ ಹೋದ್ನ ಅನ್ನೋದು ಪ್ರಶ್ನೆ. ಗಂಡನಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಹಿಳೆ. ಲವ್ ಮ್ಯಾರೇಜ್ ಅಂತೆ ನೋಡಿ. ಪ್ರೀತಿಸುವಾಗ ನೀನೇ ಚಿನ್ನ, ನೀನೇ ರನ್ನ ಅಂತ ಹೇಳೋದು. ಏನ್ ಬೇಕಿದ್ರು ಹೇಳು, ತಂದ್ಕೊಡ್ತೀನಿ, ಆಕಾಶನ, ನಕ್ಷತ್ರನ, ಚಂದ್ರನ ಅಂತ ಹೇಳೋದು. ಅದಾದ್ಮೇಲೆ 3 ತಿಂಗಳು ಸಂಸಾರ ಮಾಡಿದ್ಮೇಲೆ ಸಾಕಾಯ್ತು, ಬೋರ್ ಆಯ್ತು, ಬೇಡ ಈಕೆ ಅಂತ ಹೋಗ್ಬಿಟ್ಟಿದ್ದಾನೆ. ಎಲ್ಲಿದ್ದಾನೆ, ಏನ್ ಕತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡಿ. ಬೆಂಗಳೂರಿನ ಖಾಸಗಿ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಸಂತ್ರಸ್ತೆ ಈಕೆ. ಈ ವೇಳೆ ಆತನ ಪರಿಚಯ ಆಗತ್ತೆ. ಆತನ ಹೆಸರು ಹೇಮಂತ್ ಕುಮಾರ್. ಕೊನೆಗೆ ಪರಿಚಯ ಆಗಿ ಸ್ನೇಹ ಬೆಳೆದು ಪ್ರೀತಿಯಾಗಿ ಮದುವೆನೂ ಆಗ್ತಾರೆ. ಕಳೆದ ಫೆಬ್ರವರಿಯಲ್ಲಿ ಮದುವೆ ಆಗ್ತಾರೆ. ಸ್ನೇಹಿತನ ರೂಮ್ನಲ್ಲಿ ಸಂಸಾರ ಮಾಡ್ತಾರೆ. ಮಹಿಳೆಯ ವರ್ತನೆ ಸರಿಯಿಲ್ಲ ಅಂತ ದೂರು ಮಾಡಿದಾನಂತೆ ಹೇಮಂತ್ ಕುಮಾರ್ ಕುಟುಂಬಸ್ಥರ ಮೇಲೆ ಸಂತ್ರಸ್ತೆ ಇದೀಗ ಕಿರುಕುಳದ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಣಕ್ಕಾಗಿ ಕಿರುಕುಳ ಕೊಟ್ಟು ಪತಿಯಿಂದ ದೂರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೊಸ ಮನೆ ಮಾಡೋದಾಗಿ ಹಣ ಮತ್ತು ಚಿನ್ನ ಪಡೆದಿದ್ದಾನೆ. ಸಂತ್ರಸ್ತೆಯಿಂದ ಪಶ್ಚಿಮ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ನೋಡಿ, 3 ತಿಂಗಳಲ್ಲಿ ಪರಿಚಯನೂ ಆಗುತ್ತೆ, ಪ್ರೀತಿನೂ ಆಗತ್ತೆ, ಸೆಕ್ಸ್ ಧೋಖಾನೂ ಆಗತ್ತೆ, ಮದುವೆನೂ ಆಗತ್ತೆ. ಅದಾದ್ಮೇಲೆ ಆಕೆ ಸರಿ ಇಲ್ಲ ಅಂತ ಹೇಳಿ ಹೋಗ್ತಾರೆ. ಆಕೆ ಸರಿ ಇದ್ದಾಳೋ ಸರಿ ಇಲ್ವೋ ಇದೆಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಯಾಕಪ್ಪ ಮದುವೆ ಆದೆ ನೀನು? ಯಾಕೆ ಮದುವೆ ಆಗಬೇಕಾಗಿತ್ತು? ಮದುವೆ ಆಗಿ 3 ತಿಂಗಳು ಸಂಸಾರ ಮಾಡುವಾಗ ಸರಿ ಇದ್ಲ ಅವಳು, ಈಗ ಸರಿ ಇಲ್ಲ ಅಂತ ಹೇಳಿ ಹೋಗಿದ್ದಾನಂತೆ. ಬಟ್ ಈ ಸಂತ್ರಸ್ತೆ ಈ ಹೇಮಂತ್ ಕುಮಾರ್ ಕುಟುಂಬಸ್ಥರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹಣ ಬೇಕು ಅಂತ ಕೇಳ್ತಾ ಇದ್ರು, ಹಣಕ್ಕಾಗಿ ಕಿರುಕುಳ ಕೊಡ್ತಾ ಇದ್ರು, ಅದಕ್ಕೆ ನನ್ನನ್ನು ನಮ್ಮ ಮನೆಯವ್ರು ಬಿಟ್ಟು ಹೋಗಿದ್ದಾರೆ ಅಂತ ಆಕೆ ಹೇಳ್ಕೊಳ್ತಾ ಇರೋದು. ಆಕೆ ಪಾಪ ಹೊಸ ಮನೆ ಮಾಡಲಿ ಅಂತ ಆಕೆ ಕೈಯಲ್ಲಿದ್ದ ದುಡ್ಡು, ಚಿನ್ನ ಎಲ್ಲ ಕೊಟ್ಬಿಟ್ಟಿದಾರಂತೆ. ಮನೆ ಮಾಡಿ ಹೊಸದಾಗಿ ಜೀವನ ಕಟ್ಕೊಳ್ಳೋಣ ಅನ್ನೋದು ಪಾಪ ಆಕೆ ಆಲೋಚನೆ. ಈಗ ಹಣನೂ ಇಲ್ಲ, ಚಿನ್ನನೂ ಇಲ್ಲ, ಗಂಡ ಅನ್ನಿಸ್ಕೊಂಡೋನೂ ಇಲ್ಲ. ಗಂಡ ಲವ್ ಮ್ಯಾರೇಜ್ 1 ವರ್ಷ ಆಯಿತು. ಮೊನ್ನೆ ಫೆಬ್ರವರಿನಲ್ಲಿ ಮದುವೆ ಮಾಡ್ಕೊಂಡ. ಈಗ ಪ್ರೆಗ್ನೆನ್ಸಿ ಮಾಡಿ ಇವಾಗ ನನ್ನ ಮದುವೆನೇ ಆಗಿಲ್ಲ, ಹಿಂಗಿಂತ ಕ್ರಿಯೇಟ್ ಮಾಡ್ತಿದ್ದೇನೆ. ಮದುವೆ ಮಾಡಿಕೊಂಡು ನಾನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಇವಾಗ ಯಾವಳ ಗೊತ್ತಿಲ್ಲ ಅಂತ ನಾಟಕ ಆಡ್ತಿದ್ದೇನೆ. ನಮ್ಮ ಮತ್ತೆ ಅವಳಂಥ ಜಾತಿ ಇಂಥ ಜಾತಿ ಬೇಕಾಗಿಲ್ಲ ಅಂತ ಇದು ನಮ್ಮ ಮತ್ತೆ ಇದು ಮಾಡ್ತಿದ್ದಾಳೆ ಶಿವಶಂಕರಿ ಅಂತ. ಫೋಟೋಸು ವಿಡಿಯೋಸು ಎಲ್ಲ ಇದ್ದಾವೆ ಸರ್. ಇಲ್ಲ, ಲವ್ ಮ್ಯಾರೇಜ್ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ನಮ್ಮದು ಕುಣಿಗಲ್. ಅವ್ರು ಮದುವೆ ಆಗಿದ್ದು ಕುಣಿಗಲ್ ಹತ್ರ. ಸರ್ ನಾನು ಮಾಲ್ಗೆ ಹೋಗ್ತಾಯಿದ್ದೆ, RR ನಗರ ಗೋಪಾಲನ್ ಮಾಲಿಗೆ ಹೋಗ್ತಾಯಿದ್ದೆ. ಮಾಲ್ ಹತ್ರ ನನಗೆ ಪರಿಚಯ ಇದೆ. ಮಾಲ್ ಹತ್ರ ಪರಿಚಯ ಆಗಿ ಪರಿಚಯದಿಂದ ಫ್ರೆಂಡ್ಶಿಪ್ಪಿಂದ ಲವ್ ಮಾಡಿಕೊಂಡು ಈಗ ಪ್ರೆಗ್ನೆನ್ಸಿ ಆಗಿದ್ರೆ ಬೇಡ ಅಂತ ಇರೋದು. ಇವಾಗ ನನ್ನ ಮದುವೆನೇ ಆಗಿಲ್ಲ, ನಾನು ಕುಡ್ದಿದ್ದೆ, ಪ್ರತಿಯೊಂದಕ್ಕೂ ಕುಡ್ದಿದ್ದೆ ಅಂತ ಹೇಳ್ತಿದ್ದಾನೆ ನನ್ನ ಗಂಡ. ಇವಾಗ ಬೇಡ, ಅವಳ ಗೊತ್ತಿಲ್ಲ ನನಗೆ ಅಂತ ಇದು ಮಾಡ್ತೇವೆ. ಮದುವೆ ಫೋಟೋಸು ವಿಡಿಯೋಸು ಜೊತೆಗೆ ಬಾಳಿರೋದು ತಿರುಗಿದವು ಎಲ್ಲ ಪ್ರೂಫ್ ಇದ್ದಾವೆ ಸರ್ ನನ್ನ ಹತ್ರ. ಅವ್ರ ಫ್ರೆಂಡ್ ಮನೆಯಲ್ಲಿ 3 ತಿಂಗಳು ಸಂಸಾರ ಮಾಡಿದ್ವಿ ಸರ್. ಫೆಬ್ರವರಿ 1ನೇ ತಾರೀಕು ಕಂಪ್ಲೇಂಟ್ ಗಂಡ ಬೇಕು ಅಂತಲೇ ಕೊಟ್ಟಿದ್ದೀನಿ. ನಮ್ಮ ಅತ್ತೆ ಅವರೆಲ್ಲ ಕಿರುಕುಳ ಕೊಡ್ತಾಯಿದ್ರು, ವರದಕ್ಷಿಣೆ ತಗೋಬಾ, ಅದು ಇದು ತಗೋಬಾ ಅಂತ. ನಮ್ಮ ಅಪ್ಪ ಇಲ್ಲ ಸರ್, ಅಮ್ಮ ಆಗಿದ್ದು ಗೊತ್ತಿಲ್ಲ ಸರ್. ನಾನೆಲ್ಲನೂ ಬಿಟ್ಟು ಇವ್ನು ನಂಬ್ಕೊಂಡು ಬಂದಿದ್ದೆ ಸರ್. ನಾನು ಇವಾಗ ನನಗೆ ಇವಳು ಮದುವೆನೇ ಆಗಿಲ್ಲ, ನಾನು ಕುಡ್ದಿದ್ದೆ, ಪ್ರತಿಯೊಂದಕ್ಕೂ ನಾನು ಕುಡ್ದಿದ್ದೆ. ಇವಳು
ಹಿಂಗಿಂತ ನನ್ನ ಮೇಲೆ ನಿಂದುಗಳಾಗ್ತಾನೆ, ಏನೋ ನನ್ನ ಮೆಜೆಸ್ಟಿಕಲ್ಲಿ ಕಂಪ್ಲೇಂಟ್ ಆಯಿತು ಹಂಗೆ ಹಿಂಗಿಂತ ಏನೋ ಇಲ್ದಿರೋದೆಲ್ಲ ಹೇಳ್ತಿದ್ದಾನೆ, ಏನು ಪ್ರೂಫ್ ಇದೆ ತೋರ್ಸೋಕೆ ಹೇಳಿ ಅಂದರೆ ಇಲ್ಲ. ಈಗ ನನ್ನ ಮದುವೆನೇ ಆಗಿಲ್ಲ, ಪ್ರತಿಯೊಂದಕ್ಕೂ ಕುಡ್ದಿದ್ದಾನೆ ಅಂತಿದ್ದೆ. ಅವಳನ್ನ ಮತ್ತೆ ಇದ್ಕೊಂಡು ಬೇಕಾಗಿಲ್ಲ ನನಗೆ ಬಿಟ್ಟು ಬಾರೋ, ನನ್ನ ಮಗನ ಮದುವೆನೇ ಆಗಿಲ್ಲ ಆ ಥರ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್. ಪ್ರತಿಯೊಂದು ಪ್ರೂಫಿಗೆ ಸಾಕ್ಷಿ ನನ್ನ ಗಂಡ ನಾವಿಬ್ಬರು ಓಪನ್ ಆಗಿ ಮಲಗಿರೋ ಪ್ರತಿಯೊಂದು ಇದ್ದಾವೆ ಸರ್. ಎಲ್ಲ ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಜೊತೆಗೆ ಸಂಸಾರ ಮಾಡಿರೋದು ಫೋಟೋಗಳಿದ್ದಾವೆ ಸರ್. ಜೊತೆಗೆ ಮಲ್ಕೊಂಡಿರೋ ನನ್ನ ಗಂಡನೇ ತೊಗೊಂಡು ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೇನೆ ಸರ್. ಬರ್ತೀಯ ಇಲ್ಲ ಅಂತೇಳಿ ಬರೀ ನಾನು ಗಂಡ ಹತ್ರ ಸರ್ ಬರೀ ನಾನು ಓಪನ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೇನೆ. ಬರ್ತೀಯ ಇಲ್ಲ ಅಂತೇಳಿ ನನಗೆ ಬೆದರಿಸ್ತಿದ್ದಾನೆ. ಎಲ್ಲ ಪ್ರತಿಯೊಂದು ನನ್ನದೇನಿದೆ ಪರ್ಸ್ನಲ್ ಎಲ್ಲ ನನ್ನ ಗಂಡ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನಿಮ್ಮ ಕಡೆಯಿಂದ ವರದಕ್ಷಿಣೆ ತೊಗೋಬಾ, ನಿಮ್ಮ ಅಮ್ಮನ ಕಡೆಯಿಂದ ಒಂದು ಮನೆ ಕೊಡಿಸ್ಕೊಬಾ ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ರೆ ಸರ್. ಇವಾಗ ನನಗೆ ಬೇಡ ಅಂತ ಇದ್ಮೇಲೆ ನಾನು ಎಲ್ಲಿ ರೋಡಲ್ಲಿ ಬದುಕೋಕ್ಕಾಗುತ್ತೆ ಸರ್. ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ FIR ಆಗಿದೆ. ಸ್ಟೇಷನಲ್ಲಿ ಏನಾಯಿತು ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದಮ್ಮ, FIR ಆಗಿದೆಯಲ್ಲ ನೀನು ಸ್ಟೇಷನ್ಗೆ ಹೋಗಿ ಇದು ಮಾಡಿಸಿ ಕೋರ್ಟೆಲ್ಲ ಫೈಟ್ ಮಾಡ್ಕೊಳ್ಳಿ ಅಂತಂದರು. ಅದಕ್ಕೆ ಅಷ್ಟಲ್ಲಿಗೆ ಅವ್ನಿಗೆ ಈ ಥರ ಮಾಡೋ, ಈಗ ಪ್ರೆಗ್ನೆನ್ಸಿ ಇದ್ದೀನಿ, ಯಾರು ನೋಡ್ಕೊತಾರೆ ನನ್ನ ಸಿಚುವೇಶನ್. 1 ತಿಂಗಳಿಂದ ನನಗೆ ನರ್ಕ ತೋರಿಸ್ತಿದ್ದೇನೆ. ಜಾಸ್ತಿ ಮಾತಾಡಿದ್ರೆ ನಿನ್ನ ದರ್ಶನ್ ಥರ ಕೊಲೆ ಮಾಡಿಬಿಟ್ಟು ಮೋಡಿನಲ್ಲಿ ಎಸ್ಬಿಡ್ತೀನಿ, ಏನು ಅಂದ್ಕೊಂಡಿದ್ಯಾ, ಪೊಲೀಸರ ಕೈಲಿ ಓಡಿಸ್ತೀಯಾ, ನಿಂದು ನನ್ನ ಒಡವೆ ಎಲ್ಲೋ ಅಂತಂದರೆ ನಾನು ಒಡವೆ ಎಲ್ಲೋ ಅಂತಂದು ಕೇಳಿದ್ರೆ ನೀನು ಒಡವೆ ತೊಗೊಂಡು ನಾನು ಪೊಲೀಸರಿಗೆ ದುಡ್ಡು 15,000 ಕೊಟ್ಟಿದ್ದೀನಿ, ಹಂಗಿಂತ ಬ್ಲ್ಯಾಕ್ ಮೇಲ್ ಮಾಡ್ತೀನಿ. ನಾನು ಒಡವೆ ಎಲ್ಲ ಕಿತ್ಕೊಂಡಿದ್ದಾನೆ, ನನ್ನ ಹತ್ರ ದುಡ್ಡು ತೊಗೊಂಡಿದ್ದಾನೆ. ಇವಾಗ ನನ್ನ ಜೊತೆ ಅವಳು ನಾನು ಅವಳ ಹತ್ರ ಹೋಗಿ ಬಂದಿದ್ದು ಅಷ್ಟೇ. ನಾನು ಪ್ರತಿಯೊಂದಕ್ಕೂ ಕುಡ್ದಿದ್ದೆ ಅಂತ ನಾಟಕ ಆಡ್ತಿದ್ದಾನೆ. ಮದುವೆಗೆ ಕುಣಿಗಲ್ ಹತ್ರ ಸರ್, ಹುಳಿದುರ್ಗ ಹತ್ರ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ನಾನು ಹೇಮಂತು ಅವ್ರ ಫ್ರೆಂಡ್ ಶಿವಲಿಂಗ ಅವ್ರ ಫ್ರೆಂಡ್ ಚಂದ್ರು ಅಂತ ಮದುವೆಗೆ ಹೋಗಿದ್ದು. ಕಾರಲ್ಲಿ ಮದುವೆಗೆ ಹೋಗಿ ಮದುವೆ ಮಾಡಿಕೊಂಡು ಬಂದರೆ ಮತ್ತು ಅವ್ರ ಫ್ರೆಂಡ್ ಮನೆಯಲ್ಲೇ ಇದ್ದರೆ, ಮತ್ತು ಹಂಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಧರ್ಮಸ್ಥಳಕ್ಕೆಲ್ಲ ಕರ್ಕೊಂಡೋಗಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಇದು ಪಕ್ಕ ಪ್ಲ್ಯಾನ್ಡ್ ಆಗಿ ಮಾಡ್ದಂಗೆ ಕಾಣಿಸ್ತಾ ಇದೆ. 3 ತಿಂಗಳು ಸಂಸಾರ ಮಾಡುವಾಗ ಎಲ್ಲವೂ ಚೆನ್ನಾಗಿತ್ತು. ಈಗ ನೀನು ಯಾರೋ ನನಗೆ ಗೊತ್ತಿಲ್ಲ ಅನ್ನೋದ್ರ ಜೊತೆಗೆ ಜಾಸ್ತಿ ಮಾತಾಡಿದ್ರೆ ಹೊಡೆದು ಮೋರಿಗೆ ಹಾಕ್ತೀನಿ ಅಂತ ಹೆದರಿಸ್ತಿದ್ದಾನೆ ಅನ್ನೋದನ್ನ ಆಕೆ ಹೇಳ್ತಾ ಇದ್ದಾರೆ. ಮನೆಗೆ ಗೊತ್ತಿಲ್ದಿದ್ದಂಗೆ ಮದುವೆ ಆಗಿದ್ರ, ಸ್ನೇಹಿತರ ಮನೇಲಿ ಯಾಕೆ ಸಂಸಾರ ಮಾಡ್ತಾ ಇದ್ರು, ಆ್ಯಕ್ಚುಲ್ ಆಗಿ ಈ ಘಟನೆಯಲ್ಲಿ ಏನೇನು ನಡೆದಿದೆ ಅಂತ? ನೀತಿ ಏನು ಖಾಸಗಿ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಯುವತಿ ಏನಿದೆ, ಯುವತಿಗೆ ಹೇಮಂತ್ ಎಂಬಂಥ ಯುವಕ ಪರಿಚಯ ಆಗ್ತೇನೆ. ಪರಿಚಯ ಆದ ಬಳಿಕ ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಇದಾದ ಬಳಿಕ ಇಬ್ಬರು ಕೂಡ ಓಡಾಟವನ್ನು ಮಾಡ್ಕೊಂಡಿರ್ತಾರೆ. ಇದಾದ ಬಳಿಕ ಆಕೆಯನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಈತ ಒಂದು ಲೈಂಗಿಕವಾಗಿ ಬಳಸ್ಕೊಳ್ಳುವಂಥದ್ದು. ಇದಾದ ಬಳಿಕ ಆಕೆಗೆ ರೂಮ್ ಒಂದರಲ್ಲಿ ಆಹಾರವನ್ನು ಬದಲಾಯಿಸಿ ಮದುವೆ ಕೂಡ ಮಾಡ್ಕೊಳ್ತಾನೆ. ಮದುವೆಯನ್ನು ಮಾಡಿಕೊಂಡ ನಂತರ ಒಂದು 3 ತಿಂಗಳ ಕಾಲ ಒಂದು ಆತನ ಸ್ನೇಹಿತನ ರೂಮ್ನಲ್ಲಿ ಸಂಸಾರವನ್ನು ಮಾಡುವಂಥದ್ದು. ಅದಾದ ನಂತರ ಇಬ್ಬರ ನಡುವೆ ಏನು ಡಿಫ್ರೆನ್ಸ್ ಬಂದಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಆಕೆ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಹೇಮಂತ್ ಏನಿದ್ದಾನೆ ಆತನ ಕುಟುಂಬಸ್ಥರು ಹಣಕ್ಕಾಗಿ ನಮ್ಮಿಬ್ಬರನ್ನು ಕೂಡ ದೂರ ಮಾಡಿದ್ದಾರೆ ಅಂತ ಒಂದು ಕಡೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಹೇಮಂತ್ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ. ಆತನು ಕೂಡ ಹಲ್ಲೆಯನ್ನು ಮಾಡುವಂಥದ್ದು ಮತ್ತು ನನಗೆ ಕೊಲೆಯನ್ನು ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಮಾಡ್ತಾನೆ ಮತ್ತು ನನಗೆ ಮೋಸವನ್ನು ಮಾಡ್ತಾ ಇರುವಂಥದ್ದು ಅಂತ ಹೇಳಿ ಆಕೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಇಡೀ ಪ್ರಕರಣವನ್ನು ಗಮನಿಸ್ತಾ ಹೋದರೆ ಇಲ್ಲಿ ಯುವತಿಯ ಪೋಷಕರಿಗೂ ಮಾಹಿತಿ ಗೊತ್ತಿಲ್ಲ, ಯುವಕನ ಪೋಷಕರಿಗೂ ಮಾಹಿತಿ ಗೊತ್ತಿಲ್ಲ ಅನ್ನೋದು ಇಲ್ಲಿ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಈ ರೀತಿಯಾಗಿ ಮದುವೆನ ಆಗೋಕೆ ಇಲ್ಲ, ಊರು ಬಿಟ್ಟು ಊರಿಗೆ ಬಂದು ಕೆಲಸವನ್ನು ಮಾಡ್ಕೊಂಡಿರುವಂಥ ಯುವತಿಯರು ಯಾವ ರೀತಿಯಾಗಿ ಇರಬೇಕು ಅನ್ನೋದು ಮೊದಲು ಅವರು ಗಮನಿಸ್ಕೊಳ್ಬೇಕಾಗುತ್ತೆ. ತಮಗೆ ಯಾರು ಪರಿಚಯ ಇರ್ತಾರೆ, ಏನು ಅವರ ಹಿನ್ನೆಲೆ ಏನು, ಅವರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಯಾವುದನ್ನು ಕೂಡ ತಿಳ್ಕೊಳ್ಳದೆ ಏಕಾಏಕಿಯಾಗಿ ಅವ್ರ ಜೊತೆ ಸ್ನೇಹವನ್ನು ಮಾಡಿ ಪ್ರೀತಿಯನ್ನು ಮಾಡೋ ಮುಖಾಂತರ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಇಂಥ ಇನ್ಸಿಡೆಂಟ್ಗಳು ಸಾಕಷ್ಟು ಆಗ್ತಾ ಇರ್ತವೆ. ಆಮೇಲೆ ಬೆಂಗಳೂರಿನಲ್ಲಿ ಇದೇ ಮೊದಲನೇ ಬಾರಿಗೆ ಇಂಥ ಇನ್ಸಿಡೆಂಟ್ ಅಲ್ಲ, ಸಾವಿರಾರು ಇನ್ಸಿಡೆಂಟ್ಗಳನ್ನ ನಾವು ನೋಡ್ಬೋದು. ಹೀಗಾಗಿ ಏನು ಇಲ್ಲಿ ಬರುವಂಥ ಯುವತಿಯರು ಏನಿರ್ತಾರೆ ಅವರು ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ. ಮತ್ತು ಯಾರನ್ನೋ ಮದುವೆ ಆಗಬೇಕು ಅಂತ ಹೇಳಿದ್ರೆ ತಮ್ಮ ಪೋಷಕರ ಮುಖಾಂತರ ಆತನ ಹಿನ್ನೆಲೆಯನ್ನು ಚೆಕ್ ಮಾಡಿ, ಇಲ್ಲ ಪೋಷಕರನ್ನ ಇಟ್ಕೊಂಡು ಮುಂದೆ ನಿಂತು ಮದುವೆಯನ್ನು ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಮದುವೆ ಆದಂಥ ಯುವಕನಿಗಿರ್ಬೋದು, ಇಲ್ಲ ಅವರ ಕುಟುಂಬಸ್ಥರು ಕೂಡ ಒಂದು ಭಯ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಯುವತಿಯರನ್ನು ಪ್ರೀತಿ ಹೆಸರಿನಲ್ಲಿ ಬಳಕೆ ಮಾಡಿಕೊಂಡು ಅವರಿಗೆ ಮೋಸ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈಗ ಕೂಡ ಆಕೆಗೆ ಮೋಸ ಆಗಿದೆ ಅಂತೇಳಿ ಆಕೆ ಆರೋಪವನ್ನು ಮಾಡ್ತಾ ಇದ್ದಾಳೆ. ಈ ಬಗ್ಗೆ ಏನು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಳ್ತಿರುವಂಥ ಪೊಲೀಸರು ಆರೋಪಿತರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ನಿಜಕ್ಕೂ ಇಬ್ಬರ ನಡುವೆ ಪ್ರೀತಿ ಇತ್ತಾ ಇಲ್ಲ, ಆತ ಮೋಸವನ್ನು ಮಾಡ್ತಿದ್ದಾನೆ, ಏನಾಗಿದೆ ಅನ್ನೋದು ಪೊಲೀಸರ ತನಿಖಾ ನಂತರವಷ್ಟೇ ಹೊರಬರಬೇಕಾಗಿರುವಂಥದ್ದು. ನೀತಿ. ಓಕೆ, ಫೈನ್. ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.